ನಮಸ್ಕಾರ ಗಾಯ್ಸ್. ಯಪ್ಪ ಯಪ್ಪ ಏನು ನೋಡಿದ್ ನಾ ಇವತ್ತು IPL ಮ್ಯಾಚ್ ಒಳಗೆ RR ವರ್ಸಸ್ GT ಮ್ಯಾಚ್ ನೆಕ್ಸ್ಟ್ ಲೆವೆಲ್. ಲಾಸ್ಟ್ ಬಾಲ್ ಥ್ರಿಲ್ಲರ್ ಅಂದ್ರೆ ಹೇಳ್ತೀನಿ, ಏನಾದ್ರೂ ಮರಿಲಾಕಾವತ್ತು ಒಟ್ಟ ಆ ತುಷಾರ್ ದೇಶಪಾಂಡೆ ಓವರ್ ಮತ್ತು ರಶೀದ್ ಖಾನ್ ಕಗಿಸುರ ಬಡ ಬಂದು ಸಿಕ್ಸಾ ಪೂರ ಬಡ್ದಿದ್ದು ದಿನಾದು ನಂಗೆ ನೆನ್ಸ್ಕೊಂಡ್ರು ಎಷ್ಟು ಅದಲ್ಲದ ಅಷ್ಟು ಖುಷಿ ಆಗತ್ತೆ ನನಗೆ. ಪ್ಯೂರ್ ಕ್ರಿಕೆಟ್ ಫ್ಯಾನ್, ಟೀಮ್ ನೋಡಂಗಿಲ್ಲ, ಅವ್ರ ಇದು ಅಗ್ರೆಸಿವ್ ನೋಡಂಗಿಲ್ಲ, ಪ್ಯೂರ್ ಕ್ರಿಕೆಟ್ ಕಡೆ ಇವತ್ತು ನಾ ನೋಡಿ ಖುಷಿ ಪಟ್ಟದ್ದು. ಒಂದು ರಬಾಡ ಹೊಡೆದಿದ್ದು, ಸಿಕ್ಸಾಪುರ್ ಅವೆಲ್ಲ ಹೊಡೆದಿದ್ದು, ರಶೀದ್ ಖಾನ್ ಆಡಿದ್ದು ಬ್ಯಾಟಿಂಗ್ ನೋಡಿ ಖುಷಿ ಪಟ್ಟಿದ್ದು. ಹೆವಿ ಅಂದರೆ ಹೆವಿ. ಧ್ರುವ್ ಜುರೇಲ್ ಬ್ಯಾಟಿಂಗ್ಗೆ ಯಶಸ್ವಿ ಚೇಸರು, ವೈಭವ್ ಸೂರ್ಯವಂಶಿ ಇವ್ರು ಒಟ್ಟರು ಬ್ಯಾಟಿಂಗ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ಹಂಗೆ ಮಧ್ಯಾಹ್ನ ಮ್ಯಾಚಿಂದು ನೋಡೋಣ. ಫಸ್ಟ್ ಈಗ ಅಗದಿ ಕ್ಲೋಸ್ ಲೆವೆಲ್ ಇದ್ದಿನ ಮ್ಯಾಚಿನ ಬಗ್ಗೆ ನೋಡುವ. ಅಂದ್ರೆ ರಾತ್ರಿ ಮ್ಯಾಚ್, ಮಧ್ಯಾಹ್ನ ಮ್ಯಾಚ್ ನಿಮ್ಗೆ ಗೊತ್ತಿದ್ದಂಗೆ ಅಲ್ಲಿ ಏನೋ ನಾವೇನು ಅನ್ಕೊಂಡಿದ್ದಾಗಿದ್ದೆ ಬೇರೆ. ಇದಕ್ಕಾರ ನಾವು ಗೆಲ್ತು, ಮುಂಬೈದವ್ರು ಗೆಲ್ತಾ ಇರ್ತದೆ. ಅದಕ್ಕೆ ಏನಂದ್ರೆ ಪ್ಲೇಯರ್ಸ್ಗಳು ಹಾರ್ದಿಕ್ ಪಾಂಡ್ಯ ಅವರೆಲ್ಲ ಅವೈಲೇಬಲ್ ಇರ್ತಾ ಅಂದಿದ್ವಿ. ನೆಕ್ಸ್ಟ್ ಹಿಂದಿನ ಮ್ಯಾಚ್ ನೋಡೋಣ ಗೊತ್ತಾಯ್ತು, ಇವತ್ತು ಹಾರ್ದಿಕ್ ಪಾಂಡ್ಯ ಅವರು ಅವೈಲೇಬಲ್ ಇಲ್ಲತ್ತೆ. ಅವ್ರು ಆಯ್ತು, ಮತ್ತು ನಾ ಬೋಲ್ಟ್ ಅವ್ರು ಇವರೆಲ್ಲ ಇಲ್ಲ, ನನಗೆ ಮುಂಬೈದವ್ರು ಸೋಲ್ಬೇಕಾಯ್ತು. ಇನ್ನು ಹಾರ್ದಿಕ್ ಪಾಂಡ್ಯ ಬೋಲ್ಟ್ ಅವ್ರು ಇಲ್ಲ, ಮುಂಬೈ ಟೀಮಿನ ಸ್ವಲ್ಪ ಬ್ಯಾಲೆನ್ಸ್ ತಪ್ತೈತಿ. ಸೊ ಅದಕ್ಕೆ ಇವತ್ತು ಮುಂಬೈದವ್ರು ಸೋತಿದ್ದು. ಸಮೀರ್ ರಿಜ್ವಿ ಅಂತರು ನೆಕ್ಸ್ಟ್ ಅವರ ಫಾರ್ಮಿಗೆ ತಗೋಬೇಕು ಇವತ್ತು. ಸಮೀರ್ ರಿಜ್ವಿ ಅವ್ರದ್ದು ಆ ಪರಿ ಬ್ಯಾಟಿಂಗ್. ಸೊ ಅದನ್ನ ಬರೋಣ ಹೇಳೋಣ. ಲಾಸ್ಟ್ ಫಸ್ಟ್ ಇದನ್ನ ಮಧ್ಯಾಹ್ನ ಹೇಳ್ಕೊತ ಹೋಗ್ಬಿಡು ಫಸ್ಟ್ ಒಳಗೆ. ಓಕೆ, ಸಮೀರ್ ರಿಜ್ವಿ ಅವ್ರಂತ್ರ ಪ್ರತಿ ಎರಡು ಮ್ಯಾಚ್ ಪ್ಲೇಯರ್ ಆಫ್ ದಿ ಮ್ಯಾಚ್. ಅಣ್ಣ ಹೊಡೆದಿದ್ದು 160 ರನ್ ಬರೀ 2 ಮ್ಯಾಚ್ನಾಗ. 80 ಯಾವ್ರೇಜ್ ಇವತ್ತು, ಅಂದ್ರೆ 80 ಯಾವ್ರೇಜ್ ಈ IPL ಒಳಗೆ ಯಾರು ಹೊಡಿತಾರೋ ಈ ಸೀಸನ್ದಾಗ ಅದು ಗೊತ್ತಿಲ್ಲ. ಕರೆ ಸದ್ಯಕ್ಕೆ ಈ ಟೈಮ್ ಈ 2 ಮ್ಯಾಚ್ ಅಂತೂ ಫುಲ್ ಬೆಂಕಿ ಫಾರ್ಮ್ ಅದ ಸಮೀರ್ ರಿಜ್ವಿ ಅವರು. ಸೊ ಇದನ್ನ ಮೀರ್ಸೋರು ನಮ್ಮ ಅದಾರ ಮಂದಿ ಬೇಕಾದಂಗೈತೆ. ನಮ್ಮ ಕಿಂಗ್ ಕೊಹ್ಲಿ ಅವ್ರದಾರ, ಎಲ್ಲರೂ ಅದಾರು. ಸೊ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಆಡ್ಲತ್ತಾರೋ. ಸೊ ಹಿಂಗೆ ಕಂಟಿನ್ಯೂ ಮಾಡ್ಲತ್ತೆ ಅಷ್ಟೇ. ಇನ್ನೊಂದು ಖುಷಿ ಪಡೋ ವಿಷಯ ಅಂದ್ರೆ ರೋಹಿತ್ ಶರ್ಮಾ ಅವರು ಸೂಪರ್ ಆಗಿ ಆಡಿದ್ರು. ಅಟ್ ಭಾಳ ಏನೂ ಇಲ್ಲ. ಮುಂಬೈ ಡೆಲ್ಲಿ ಮ್ಯಾಚ್ನಾಗ ಸೂರ್ಯಕುಮಾರ್ ಯಾದವ್ ಒಂದು 50 ಎಲ್ಲ ಪ್ಲಸ್ ಎಲ್ಲ ಹೊಡೆದ್ರು, ಮತ್ತು ಡೆಲ್ಲಿ ಅವ್ರಿಗೆ ಗೆದ್ರು. ಸೊ ಇದು ಭಾಳ ಇಲ್ಲ ಮಧ್ಯಾಹ್ನ ಮ್ಯಾಚ್ನಾಗ. ಇದಕ್ಕಾರ ಈಸಿ ಮ್ಯಾಚ್. 163 ಹೊಡೆದ್ರು, 163 ಚೇಂಜ್ ಮಾಡಿದ್ರು ಡೆಲ್ಲಿ ಅವರು, ಮುಗೀತು ಅಷ್ಟೇ. ಮತ್ತು ಇವತ್ತು ನಮಗೆ ಹೆವಿ ಖುಷಿಯಾಗಿದ್ದಂದ್ರೆ ರಾತ್ರಿ ಮ್ಯಾಚ್ ಗುಜರಾತ್ ವರ್ಸಸ್ RR. ಇಲ್ಲಿ ಏನಂದ್ರೆ ಫಸ್ಟ್ ಟಾಸ್ ಗೆದ್ದ ರಾಜಸ್ಥಾನ. ಇದೇ ಫಸ್ಟ್ ಟೈಮ್ IPL 2026 ಒಳಗೆ ಒಂದು ಡಿಫೆಂಡ್ ಮಾಡೋ ಟೀಮ ಮ್ಯಾಚ್ ಗೆದ್ದಿದ್ದು. ಓಕೆ, ನಾನು ಹೇಳಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡೋಕೆ ಇಲ್ಲ ನನಗೆ. ಟಾಸ್ ಗೆದ್ದು ಸೀದಾ ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವ್ರು ಸುದ್ದ ಆಟಗಾರ ಆತಕರೆ. ಆ ಮನುಷ್ಯನ ಕಾನ್ಫಿಡೆನ್ಸ್ ಬಗ್ಗೆ ಹೊಗಳ್ಬೇಕು ನಾವು. ಇಡೀ IPLದಾಗ ಯಾರು ಡಿಸಿಷನ್ ತೊಗೊಂಡಿಲ್ಲ. ಮತ್ತು ಟಾಸ್ ಗೆದ್ದು ನಾವು ಫಸ್ಟ್ ಬ್ಯಾಟಿಂಗ್ ಆಡ್ತೀವತ್ತೆ. ಫಾರ್ ದ ಫಸ್ಟ್ ಟೈಮ್ ಟಾಸ್ ಗೆದ್ದು ನಾವು ಫಸ್ಟ್ ಬ್ಯಾಟಿಂಗ್ ಮಾಡ್ತಾನಂದ ರಿಯಾನ್ ಪರಾಗ್. ಅಲ್ಲೇ ನನಗೆ ಗೊತ್ತಾಯ್ತು ಈ ಪಕ್ಕ ಈ ಮನುಷ್ಯ ಅಂತ ಡೇರಿಂಗ್ ಐತೈತಿ. ಡೇರಿಂಗ್ ಇದ್ದಿದ್ದ ಓಪನಿಂಗ್ ಬಂದರು ಯಶಸ್ವಿ ಜೈಸ್ವಾಲ್ ಅಂಡ್ ಯಾರೋ ವೈಭವ್ ಸೂರ್ಯವಂಶಿ. ಅಲ್ಲ ಇವ್ರು ಹೆಂಗೈತಿ ಗೊತ್ತಾ, ಓಪನಿಂಗ್ ಪೇರ್ ಅವಳೆ ಅಣ್ಣ ತಮ್ಮರ ಗತೆ ಐತೆ. ಒಂದು ಓವರ್ ಇವ್ರು ಹೆಡ್ ಆನ್ ತೊಗೊಂಡ್ರೆ ಇನ್ನೊಂದು ಓವರ್ ಇವ್ರು ಹೆಡ್ ಆನ್. ಮೊಹಮ್ಮದ್ ಸಿರಾಜ್ ಅವ್ರಿಗೆ ಯಾರೋ ವೈಭವ್ ಸೂರ್ಯವಂಶಿಗೆ ಅದು ಮೊಹಮ್ಮದ್ ಸಿರಾಜ್ ಅವ್ರಿಗೆ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಅದೇನೋ ಹೊಯ್ಡ್ಲೆ ಹತ್ರ. ಇನ್ನೊಂದು ಆ ಕಡೆ ಎಂಡಿಂತ್ರ ಬರ್ತಾರಲ್ಲ, ಅಶೋಕ್ ಶರ್ಮಾ ಆಯ್ತು, ಇಲ್ಲಕ ರಬಾಡ ಆಯ್ತು. ಸೊ ಇವ್ರಿಗೆ ಜೈಸ್ವಾಲ್ ಅವ್ರು ಹೊಡಿತಾರೆ. ಸೊ ಇದು ಹೆಂಗೈತಿ, ನೆಕ್ಸ್ಟ್ ಲೆವೆಲ್ ಓಪನಿಂಗ್ ಬ್ಯಾಟಿಂಗ್ ಪೇರ್ ಐತಿ RR ಟೀಮ್ನಾಗ. ಒಂದು ಓವರ್ ಇವ್ರು ಹೊಡಿತಾರೆ, ಒಂದು ಓವರ್ ಇವ್ರು ಹೊಡಿತಾರೆ. ಅದಕ್ಕೆ ಐತಿ ಇವತ್ತು ಒಂದು ಸ್ಟಾರ್ ತೋರಿಸ್ಲತ್ತಿದ್ರು. ಇವ್ರು ಆಡಿದ್ರೊಳಗೆ 65 ಆವ್ರೇಜ್. ಇದ್ರದ್ದು RR ಓಪನಿಂಗ್ ಪೇರ್ದ. ಮತ್ತಿನ್ನು ಸ್ಟ್ರೈಕ್ ರೇಟ್ ಕೇಳಿದ್ರೆ 2-7. ಯಾವ ಟೀಮ್ ಇದೈತಿ ಹೇಳ್ರಿ ಈ ಸಲ ಈ IPL ಇಂದ್ರೆ 2 ವರ್ಷದ IPL ಇವ್ರು ವಿರಾಟ್ ಕೊಹ್ಲಿ ಸಾಲ್ಟ್ ಅವ್ರದ್ದು ಐತಿ. ಸೊ ಇವ್ರ ನೆಕ್ಸ್ಟ್ ಲೆವೆಲ್ ಐತಿ ಹೇಳ್ಬೇಕಾರ. ಇದಕ್ಕಾರ ಅವರು ಸಾಕಷ್ಟು, ಇವ್ರು ಸಾಕಷ್ಟು ನೆಕ್ಸ್ಟ್ ಲೆವೆಲ್ ಆಡತ್ತಾರು. ಏನಂದ್ರು RR ಟೀಮ್ ಈಸ್ ಹೆವಿ ಅಂದ್ರೆ ಹೆವಿ ಡೇಂಜರಸ್ ಐತಿ ಈ ಸಲ. ನನ್ನ ಪ್ರಕಾರ ಪ್ಲೇ ಆಫ್ಸ್ ಬರ್ತಾರೆ. ನಾ ಏನು ಅನ್ಕೊಂತಿದ್ದೆ ಇವ್ರು ಟೀಮ ಬೇರೆ ದಗದನ ಬೇರೆ ಐತಿ. ಓಕೆ, ಇವ್ರು ಟಾಸ್ ಗೆದ್ದೇ ಐತಿ. ಬ್ಯಾಟಿಂಗ್ ಬಂದರು, ವೈಭವ್ ಸೂರ್ಯವಂಶಿ ಸೂಪರ್ ಆಡಿದ್ರು. ಯಶಸ್ವಿ ಜೈಸ್ವಾಲ್ ಒಂದು 15 ಹೊಡೆದ್ರು ಸೂಪರ್ ಆಗಿ. ಅವರು ಸೂಪರ್ ಆಡಿದ್ರು. 3ನೇ ನಂಬರ್ ಧ್ರುವ್ ಜುರೇಲ್ ಬಂದ್ರಲ್ಲ, 3ನೇ ನಂಬರ್ ಧ್ರುವ್ ಜುರೇಲ್ ಬಂದಿದ್ನ ಎಲ್ಲ ಅನ್ಕೊಂಡಿದ್ದೆ. ರಿಯಾನ್ ಪರಾಗ್ ರಶೀದ್ ಖಾನಾಗ ಅಂಜಿ ಕಳಿಸ್ಲಾತಾರ್ತಂದ್ರೆ ಇಲ್ಲ, 3ನೇ ನಂಬರ್ ಧ್ರುವ್ ಜುರೇಲ್ ಬಂದಿದ್ದ ಕರೆಕ್ಟ್ ಇತ್ತು. ಅದಕ್ಕೆ ಬಂದ ಕೂಡಲೇನ ಒಂದು 50. ಅಂದ್ರೆ ಧ್ರುವ್ ಜುರೇಲ್ ನನ್ನ ಪ್ರಕಾರ ಬಂದಿದ್ದು ಫಸ್ಟ್ನೇ ಬ್ಯಾಟಿಂಗ್ ಕಾಣಿಸ್ತದೆ. ಮೊನ್ನೆ ಚೆನ್ನೈದ್ರ ಮೇಲೆ ಬಂದಿತ್ತಲ್ಲ ಪಕ್ಕ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಬಂದಿದ್ದಂತರೂ ಕರೆ ಇವತ್ತಂತರೂ ನೆಕ್ಸ್ಟ್ ಲೆವೆಲ್ ಆಡಿದ್ರು. ಇನ್ನು ಅವ್ರಾಗಿಂದ ಹೆಟ್ಮೇರ್ ಕ್ಯಾಚ್ ಬಿಟ್ಟಿದ್ದು ಅಣ್ಣ ತೊಗೊಂಡಿದ್ದು 8 ಬಾಲ್ ಎಷ್ಟು ಚಿಲ್ಡ್ರ ರನ್, 8 ಬಾಲ್ 16, 8 ಬಾಲ್ 24 ಅನ್ಸುತ್ತೆ. ಸೊ ಆ ಪರಿ ರನ್ ನೋಡ್ದ. ಟೋಟಲ್ ಜಡೇಜಾ ಅವ್ರಿಗೆ ಬ್ಯಾಟಿಂಗ್ ಇವತ್ತು ಡೆವಾನ್ ಫೆರೇರಾ ಅವರು ಸೂಪರ್ ಆಗಿದ್ರು ಎಲ್ಲ ಸೇರಿ
RRದವ್ರು ಹೊಡೆದಿದ್ದು 210 ರನ್ ಹೊಡೆದ್ರು. GTದವ್ರು ಗೆಲ್ಲಕ್ಕೆ 211 ರನ್ ಬೇಕಾಯ್ತು. ಇನ್ನೊಂದು ಏನಂದ್ರೆ GTದವ್ರ ಕಡೆ ಇವತ್ತು ಶುಭ್ಮನ್ ಗಿಲ್ ಇರಲಿಲ್ಲ. ನಾವೆಲ್ಲ ಅನ್ಕೊಂಡ್ವಿ ಶುಭ್ಮನ್ ಗಿಲ್ ಇಲ್ಲ ಅಂದ್ರೆ ಯಾರು ಹೆಂಗೆ ಆಡ್ತಾರೋ ಏನು ಆಡ್ತಾರೋ, GTದವ್ರು ಪಟ ಔಟ್ ಹಾಕಾರ ಎಲ್ಲ ನೋಟಿಗೆ. ಇಲ್ಲ, GTದವ್ರು ಓಪನಿಂಗ್ ಪೇರ್ ಹೊಡೆದಿಟ್ಟು 78 ವಿತೌಟ್ ಲಾಸ್. ಅದು ಇವತ್ತು GT ಓಪನಿಂಗ್ ಪೇರ್ ಸಾಯಿ ಸುದರ್ಶನ್ ಆ್ಯಂಡ್ ಕುಮಾರ್ ಕುಶಾಗ್ರ ಯಾರಂದ್ರೆ ಜಾರ್ಖಂಡ್ ಟೀಮ್ ಪ್ಲೇಯರ್. ಇಶಾನ್ ಕಿಶನ್ ಮಾನ್ಯ ಅವರು ಸ್ಮ್ಯಾಟ್ ಗೆದ್ದಿಲ್ಲ, ಇದ್ರಾಗ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಗೆದ್ದಿಲ್ಲ. ಸೊ ಆ ಟೀಮ್ನಾಗ ಇದ್ದಿದ್ದು ಕುಮಾರ್ ಕುಶಾಗ್ರ ಅವರು. ಸೊ ಅವ್ರು ಓಪನಿಂಗ್ ಬಂದಿದ್ರು ಇವತ್ತು ಸಾಯಿ ಸುದರ್ಶನ್ ಕೂಡ. ಈ ಗುಜರಾತ್ ಟೀಮ್ನಾಗ ಏನು ತೊಂದರೆ ಆಗತ್ತಂದ್ರೆ ಒಂದು ಓಪನಿಂಗ್ ಪೇರ ಅಗ್ರೆಸಿವ್ ಇಲ್ಲ. ನೀವು ನೋಡ್ರಿ, ಶುಭ್ಮನ್ ಗಿಲ್ಲು 140 150 ಸ್ಟ್ರೈಕ್ ರೇಟ್ ಒಳಗೆ ಆಡ್ತಾರೆ. ಮತ್ತು ಸಾಯಿ ಸುದರ್ಶನ್ ಅವರು 130 140 ಸ್ಟ್ರೈಕ್ ರೇಟ್ ಆಡ್ತಾರೆ. ಫಸ್ಟ್ ನಿಮ್ಗೆ ಓಪನಿಂಗ್ ಒಬ್ರು ಕಾಯ್ಕೊಂಡು ಆಡೋರು, ಒಬ್ರು ಅಗ್ರೆಸಿವ್ ಆಡೋರು ಬೇಕು. ನನ್ನ ಪ್ರಕಾರ ಇದು ಆಗ್ವಲ್ದಾಗೈತಿ GT ಟೀಮ್ನಾಗ. ಇದಾದ್ರೆ ಬರೋಬ್ಬರಿ ಇರ್ತದೆ. ಕರೆ ಅದನ್ನ ಮಾಡೋಲ್ರು GT ಮ್ಯಾನೇಜ್ ಮಾಡಿದವರು. ಯೋಚನೆ ಮಾಡ್ಬೇಕು, ಯಾರು ಅಗ್ರೆಸಿವ್ ಆಗಿ ಆಡುವಂಥ ಪ್ಲೇಯರ್ ಕರ್ಕೊಂಬರ್ಬೇಕು ಓಪನಿಂಗ್ ಒಳಗೆ. ನೋಡ್ರಿ ನೆಕ್ಸ್ಟ್ ಲೆವೆಲ್ ನಿಮ್ಮ ಟೀಮ್ ಹೆಂಗೆ ಆಕೈತಿ. ನನ್ನ ಪ್ರಕಾರ ನೀವು ಏನು ಮಾಡ್ರಿ, ಏನು ಮಾಡೋಕೆ ಹೋಗ್ಬೇಡ್ರಿ, ಸೀದಾ ಬಂದ ಯಾರನ್ನ ಗ್ಲೇನ್ ಫಿಲಿಪ್ಸ್ ಅಂತಂದು ಓಪನಿಂಗ್ ಬಿಟ್ಬಿಟ್ರಿ ನೀವು. ಒಂಥರ ವಿಯರ್ಡ್ ಐತಿ ಕೇಳಕ್ಕೆ, ನಿಮಗೆಲ್ಲ ವಿಯರ್ಡ್ ಐತಿ. ಕರೆ ಇದು ರಿಯಾಲಿಟಿ. ಗ್ಲೇನ್ ಫಿಲಿಪ್ಸ್ ಯಾವ ಇದ್ರ ಬೇಕಾದ್ರೆ ಆಡ್ಬೋದು, ಅವ್ರು ತಂದು ಓಪನಿಂಗ್ ಬಿಟ್ರೆ ನನ್ನ ಪ್ರಕಾರ ಕೇರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡೋಕಷ್ಟ. ಇನ್ನು ಅವ್ರದ್ದು ಬಗ್ಗೆ ಗೊತ್ತಿದ್ರೆ ನಿಮಗೆ ಇವತ್ತು ಅವ್ರು ಆಡಿದರೆ, ಇನ್ನು ಸಾಯಿ ಸುದರ್ಶನ್ ಅವರು ಇನ್ನೇನು ಗೆಲ್ಲಿಸ್ಬೇಕು ಅನ್ನೋಟಿಗೆ ಇವತ್ತೇನೈತಿ ಅತಿ ಆಸೆಗೆ ಗತಿಗೆಟ್ಟು 8 ವಿಕೆಟ್ ಕಳ್ಕೊಂಡ್ರು ಗುಜರಾತ್ದವರು. ಸೊ ಅದರಿಂದ ಅವ್ರ ಸೋಲಿಗೆ ಅವ್ರ ಕಾರಣದ್ರು ಅಂದ್ರೆ ಭಾಳ ದೇಶ ಬಿಟ್ರು. 1 ರನ್ ಇದ್ದಲ್ಲಿ 2 ರನ್ ಹೊಡೆದು, 2 ರನ್ ಇದ್ದಲ್ಲಿ 3 ಹೊಡೆದು ಸುಡ್ಸಿಗೆ ರನ್ ಔಟ್ ಆಗ್ಯಾರ ಇವತ್ತು. ಮತ್ತು ಬಿಷ್ಣೋಯ್ ಅಂತರೂ ತಿಂದು ಹಾಕಿಬಿಟ್ರಿ ಇವತ್ತಿನ ಮ್ಯಾಚ್ನಾಗ. ಕರೆ ಅಂದ್ರೆ ಬಿಷ್ಣೋಯ್ ಈಸ್ ದ ಪ್ಲೇಯರ್ ಆಫ್ ದಿ ಮ್ಯಾಚ್ ಇವತ್ತಿನ ಮ್ಯಾಚ್ನಾಗ. ಯಾಕಂದ್ರೆ 4 ವಿಕೆಟ್ ತೊಗೊಂಡಿದ್ದು, ಅದು ಮೇನ್ ಸಣ್ಣ ಕಾಂಚಿಪಿಂಚಿ ವಿಕೆಟ್ ಅಲ್ಲ. ಏನೋ ಸಾಯಿ ಸುದರ್ಶನ್ ಇವ್ರ ತೊಗೊಂಡ್ರು. ಮತ್ತು ರಶೀದ್ ಖಾನ್ ಅಲ್ಲ, ಸಾಯಿ ಸುದರ್ಶನ್ ಇವ್ರ ತೊಗೊಂಡ್ರು. ಮತ್ತು ಇನ್ನೊಂದು 2-3 ಮಂದಿನೂ ಇವ್ರ ತೊಗೊಂಡ್ರು. ಮತ್ತು ಗ್ಲೇನ್ ಫಿಲಿಪ್ಸ್ನ ಇವ್ರ ತೊಗೊಂಡಿರ್ತೀವಿ. ಬಟ್ಲರ್ನು ಇವ್ರ ತೊಗೊಂಡ್ರು. ಸೊ ಏನೈತಿ, ಬಾಲಿಂಗ್ ಕೀಪರ್ ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ ಬಿಷ್ಣು ಅವರು. ಹೇಳ್ಬೇಕಾದ್ರೆ ಜಡೇಜಾ ಅವ್ರಿಗೆ ಬಾಲಿಂಗ್ ಬರಲಿಲ್ಲ. ಸೊ ಬಂದಿರ್ಬೇಕಾದ್ರೆ ಬಂದಿಲ್ಲ ಅನಿಸ್ತದೆ ನನ್ನ ಪ್ರಕಾರ. ಬಾಲಿಂಗ್ ನಾನು ನೋಡಿದ ಪ್ರಕಾರ ಜಡೇಜಾ ಅವ್ರ ಬಾಲಿಂಗ್ ಬಂದಿಲ್ಲ. ಹಂಗೇನ ಬಂದಿರ್ತಾರೆ, ನೀವು ಯಾವ ಊರು ಬಂದಿರ್ತ ವಿಡಿಯೋ ಕಾಮೆಂಟ್ ಮಾಡಿದ್ರೆ. ಐ ಹೋಪ್ ಪಕ್ಕ ಮ್ಯಾಚ್ ನೋಡಿದ್ದ ಪ್ರಕಾರ ನಾ ಹೇಳ್ತೀನಿ. ಸೊ ಇದಕ್ಕಾರ ಇವ್ರು ಹೋಗಿ ಬಾಲಿಂಗ್ ನೋಡ್ರೆ ಇವತ್ತು ಇನ್ನೊಂದು ತುಷಾರ್ ಮೆಹ್ರಾತ್ ಅಂದ್ರೆ ಗ್ಲೇನ್ ಮೆಹ್ರಾತ್ಗೆ ತುಷಾರ್ ಮೆಹ್ರಾತ್ ಇದಕ್ಕಾರ ಬಾಲಿಂಗ್ ಆ ಲೆವೆಲ್ ಮಾಡತ್ತ ಅಣ್ಣ. ನೀವು ನೋಡ್ರೆ ಇವತ್ತು ಅವ್ರು ಬಂದ್ರು ಇವತ್ತು ಒಳಗೆ ಟೀಮ್ನಾಗ ಬಂದಿದ್ದ ಅಣ್ಣ. ಈ ಪರಿ ಇಂಪ್ರೆಸಿವ್ ಬಾಲಿಂಗ್ ಅಂದ್ರೆ ಓಪನಿಂಗ್ ಒಳಗೂ ರನ್ ಕೊಟ್ಟಿಲ್ಲ, ಡೆತ್ ಒಳಗೂ ರನ್ ಕೊಡಲಿಲ್ಲ. ಪಕ್ಕ ಒಟ್ಟ ಒಂದು ಏನೋ ಮಾರ್ಕರ್ಲೆ ಅವನ ಹೆಸರು ಪ್ಲೇಯಿಂಗ್ ಒಂದೊಳಗೆ ಬರ್ಕೊಂಡಂಗೆ ಐತಿ ಇವತ್ತಿನ ಮ್ಯಾಚ್. ಇದಕ್ಕಾರ ಆ ಪರಿ ನೆಕ್ಸ್ಟ್ ಲೆವೆಲ್ ಬಾಲಿಂಗ್ ಡಿಫೆಂಡ್ ಮಾಡೋದು. ಒಂದು ಓವರ್ನಾಗ ಆಲ್ಮೋಸ್ಟ್ ಒಂದು 10 ರನ್ 11 ರನ್ ಇದ್ದು ಒಂದು ಓವರಿಗೆ. ಬೇರೆ ಬೌಲರ್ಗಳು ಯಾರು ಬೇಕಾದ್ರೂ ಕೊಡ್ತಾರೆ ಅಂದ್ರೆ ಇನ್ಎಕ್ಸ್ಪೀರಿಯನ್ಸ್ ಬಾಲರ್ ತುಷಾರ್ ದೇಶಪಾಂಡೆ ಅಂತ ಇಂಥ ಅನ್ಕ್ಯಾಪ್ಡ್ ಬಾಲರ್ಗಳು ಯಾರು ಇದ್ರೆ ಈ ಟೈಮ್ದಾಗ ರನ್ ಕೊಡೋದು ಜಾಸ್ತಿ. ಆದ್ರೆ 1 ರನ್ ಅಲ್ಲ, ಇನ್ನು 7 ರನ್ಲಿ ಗೆಲ್ತಾರಂದ್ರೆ GTದವರು. ಸೊ ಅಂದ್ರೆ RRದವ್ರನ್ನ 7 ರನ್ಲಿ ಕೊಡ್ತಾರೆ. ಕೊಟ್ಟಿದ್ದು ಬರೀ 3 ರನ್, ಅದು ಒಂದು ವೈಡ್ ಕೊಟ್ಟರು. ಇನ್ನು ಉಳ್ಕಿದ್ದು 2 ರನ್ ಏನೈತೆ ಅಷ್ಟ. ಏನೋ 2 ರನ್ ಒಟ್ಟು ಹೊಡಿದಿರ್ಕ. ಒಂದು ಓವರ್ನ ಒಟ್ಟು 6 ಬಾಲಿಗೆ ಒಟ್ಟು 3 ರನ್ ಕೊಟ್ಟಿದ್ದು ತುಷಾರ್ ದೇಶಪಾಂಡೆ. ಹ್ಯಾಟ್ಸ್ ಅಪ್ ಟು ತುಷಾರ್ ದೇಶಪಾಂಡೆ ಅಂತ ಹೇಳ್ಬೇಕು. ಈ ಜಾಗದಾಗ ಬೇರೆ ಯಾರು ಹಾಕಿತ್ತಿಲ್ಲೋ ಗೊತ್ತಿಲ್ಲ. ಕರೆ ಅಂದ್ರೆ ಮುಂದೆ ಬಾಲರ್ಗಳು ಇದ್ರ ಬಿಟ್ರೆ ಅದಕ್ಕೆ ಬೇರೆ ಮಾತು ಎಕ್ಸಿಕ್ಯೂಟ್ ಮಾಡೋದು ಹೇಳ್ರಿ ನೀವು. ಸೊ ಅಂದರೆ ಎಷ್ಟೋ ಮಂದಿ ಪ್ರೆಷರ್ನ ಬೇರೆ ಬರ್ತಾರೆ ಲಾಸ್ಟ್ ಓವರ್ ಅಂದ್ಕೊಳ್ಳಿ. ಇವ್ರು ಪ್ರೆಷರ್ನ ಬರಲಾದ ಆಡಿದ್ದಿರ್ರಿ. ಸೊ ನೆಕ್ಸ್ಟ್ ಲೆವೆಲ್ ಬಾಲಿಂಗ ತುಷಾರ್ ಮೆಹ್ರಾತ್ ಅಂತ. ನಾಳೆ ನಮ್ಮ RCB ಮ್ಯಾಚ್ ಒಂದೈತಿ. ಸೊ ಅದು ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೊ ಅದ್ರ ಪ್ರಿವ್ಯೂ ವಿಡಿಯೋನ ಐತಿ, ನಾಳೆ ಬೆಳಿಗ್ಗೆ ಬರುತ್ತೆ. ಸೊ ಮರೀರಿ ಅದನ್ನ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಸೊ ಮಾತಾಡೋಣ ಎಲ್ರಿಗೂ ನಮಸ್ಕಾರ.